ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಆ್ಯಸ್ ಯೂಶ್ವಲ್ ನನ್ನ ಡೈಲಿ ರೊಟೀನ್ನ ಮುಗಿಸ್ಕೊಂಡು ನಾನು ಹೊರಟೆ. ಡೈಲಿ ಟ್ರಾವೆಲಿಂಗಲ್ಲಿ ನನ್ನ ಜೊತೆ ಕಂಪನಿ ಕೊಡೋದು ಸಾಂಗ್ಸ್ ಮಾತ್ರ. ನಾನು ಅದನ್ನು ಕೇಳಿಕೊಂಡು ನಾನು ಆಫೀಸಿಗೆ ಹೊರಟೆ. ಆಫೀಸ್ ಜರ್ನಿ ಆಲ್ಮೋಸ್ಟ್ ನನಗೆ 40 ಮಿನಿಟ್ಸಿಂದ 1 ಅವರ್ ಆಗುತ್ತೆ. ಆಫೀಸ್ ಕ್ಯಾಬ್ ಬರದೇ ಇರೋ ಕಾರಣದಿಂದ ನಾನು ಏರ್ಪೋರ್ಟ್ ಶಟಲಲ್ಲಿ ಹೊರಟೆ. ವ್ಯೂ ಚೆನ್ನಾಗಿತ್ತು ಅಂತ ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ. ಸೊ ಕ್ಲಿಪ್ಪಿಂಗ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಆಫೀಸಿಗೆ ರೀಚ್ ಆಗೋಷ್ಟರಲ್ಲಿ 9:30 ಆಗಿತ್ತು. ವರ್ಕಿಂಗ್ ಅವರ್ಸ್ನ ಮುಗಿಸ್ಕೊಂಡು ಸುಮ್ಮನೆ ಹಿಂಗೆ ವಾಕ್ ಹೋಗೋಣ ಅಂದ್ಬಿಟ್ಟು ಈಚೆ ಬಂದು ಅಲ್ಲೂ ಕೂಡ ಚೆನ್ನಾಗಿತ್ತು ಅಂದ್ಬಿಟ್ಟು ಆ ಕ್ಲಿಪ್ಪಿಂಗ್ಸ್ ಕೂಡ ಮತ್ತು ಆ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಬಂದು ಆಫೀಸಲ್ಲಿ ಕ್ಲಿಪ್ಪಿಂಗ್ಸ್ ಇರಲಿಲ್ಲ ಅಂದ್ಬಿಟ್ಟು ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡೋಣ ಅಂದ್ಬಿಟ್ಟು ಆ ಕ್ಲಿಪ್ಪಿಂಗ್ ತೊಗೊಂಡೆ. ಮತ್ತು ಮಿರರ್ ಫೋಟೋಸ್ ನನಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅಲ್ಲೂ ಕೂಡ ಫೋಟೋಸ್ ತೊಗೊಂಡೆ. ಸಾಮಾನ್ಯವಾಗಿ ಟೀ ಏನು ಕುಡಿಯಲ್ಲ, ಬಟ್ ಕುಡಿಬೇಕು ಅನ್ನಿಸ್ತು ಅಂದ್ಬಿಟ್ಟು ಟೀ ಟೈಮ್ ಆಗಿತ್ತು ಅಂದ್ಬಿಟ್ಟು ಟೀ ಕುಡ್ದು ವರ್ಕಿಂಗ್ ಅವರ್ಸ್ನೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೊರಟೆ. ಕ್ಯಾಬಿಂದ ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ತಿ ನಮ್ಮಮ್ಮ ನನಗೆ ನನಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಮ್ಮಮ್ಮ ಆಫೀಸ್ ಹತ್ರ ಹೋಗಿ ನಮ್ಮಮ್ಮ ನನಗೆ ಅಂತ ಸ್ವೀಟ್ ಎಲ್ಲ ಕೊಟ್ಟಿದ್ರು. ಥ್ಯಾಂಕ್ ಯು. ನಾನು ಇದು ಕುಡಿಯಲ್ಲ, ಹೋಗಿ ನಿನಗೋಸ್ಕರ ಒಂಚೂರು ಕುಡಿತಾ ಇದ್ದೀನಿ. ಅಲ್ಲಾಡ್ಸ್ಬೇಡ ಜಾಸ್ತಿ. ಆಲ್ಮೋಸ್ಟ್ ಈಗ 6 o'clock ಆಗಿದೆ. ನಾನು ಆಫೀಸ್ ಮುಗಿಸ್ಕೊಂಡು ಬಂದೆ. ಸೊ ನೆಕ್ಸ್ಟ್ ಪ್ಲ್ಯಾನ್ ಏನಂತ ನೋಡೋಣ ಬನ್ನಿ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಇವ್ರು ನನ್ನ ಲಂಚ್ ಬಾಕ್ಸ್ ಎಲ್ಲ ತೊಗೊಂಡೋಗಿ ಸಿಂಕಿಗೆ ಮತ್ತು ನಾನು ನನ್ನ ತಂಗಿಗೆ ಮೆಹಂದಿ ಹಾಕಕ್ಕೆ ಹೋಗಬೇಕಿತ್ತು ಅಂದ್ಬಿಟ್ಟು ನಾನು ಆಫೀಸಿಂದ ಬೇಗ ಬಂದು ಬರ್ಬೇಕಾದ್ರೆ ನಮ್ಮ ಆಫೀಸ್ಗೆ ಹೋಗಿ ಬಂದಲ್ಲ ಸ್ವೀಟು ಚೋಚ ಎಲ್ಲ ಕೊಟ್ಟಿದ್ರು. ನಾನು ತಿಂದು ನಮ್ಮ ಲೂಸಿಗೆ ಸ್ವಲ್ಪ ಕೊಟ್ಟು ಸೆಕೆಂಡ್ ಕೊಡಮ್ಮ, ಸೆಕೆಂಡ್ ಐಫೈ. ನನ್ನ ಲೂಸಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಹೊರಟೆ. ಆನ್ ದ ವೇ ಹೋಗ್ಬೇಕಂದ್ರೆ ಮೆಹಂದಿ ಕೋನ್ ಕೂಡ ತೊಗೊಂಡು ಹೋಗಿದ್ರು, ಬಟ್ ಅದು ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ ತೊಗೊಂಡು ಬ್ಲೌಸ್ ಎಲ್ಲ ಈಸ್ಕೊಂಡು ಮನೆಗೆ ಬಂದು ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮೆಹಂದಿ ಹಾಕ್ತಿದ್ದೆ. ಸೊ ಎಲ್ಲರೂ ಒಂದೊಂದೇ ಕೆಲಸ, ಮತ್ತು ನಾಳೆ ಅಂದರೆ ಆಗಲ್ಲ ಅಂದ್ಬಿಟ್ಟು ನಾಳೆ ನನ್ನ ತಂಗಿ ಫಂಕ್ಷನ್ ಇತ್ತು. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ರು. ನಾನು ಮೆಹಂದಿ ಹಾಕಿ ಕಂಪ್ಲೀಟ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು, ಯಾಕಂದರೆ ಸ್ಟಾರ್ಟ್ ಮಾಡೋದು ಲೇಟ್ ಆಗಿತ್ತು. ಹಾಗೆ ಒಂದು ಸೈಡಲ್ಲಿ ಊಟ ಮಾಡಿಕೊಂಡು ಹೋಗೋದು ನನ್ನ ಕೆಲಸ ಮಾಡ್ತಿದ್ದೆ. ನನ್ನ ಚಿಕ್ಕ ಮನೇಲಿ ಪೊಲಿಶ್ ಹಾಕ್ತಿದ್ರು. ಊಟ ತಿಂದ್ಕೊಂಡೆ ನಾನು ಮೆಹಂದಿ ಹಾಕ್ತಿದ್ದೆ. ಈ ಮೆಹಂದಿ ಎಲ್ಲ ನನಗೆ ಯಾವುದೇ ಸಿಚುವೇಶನ್ಸ್ ಇರಲಿ, ಸಮಥಿಂಗ್ ಏನೇ ಒಂದು ಫೀಲ್ ಇದ್ರೂ ನನಗೆ ಸಾಂಗ್ಸ್ ತುಂಬ ಇಷ್ಟ ಆಗುತ್ತೆ. ಸಾಂಗ್ಸ್ ಕೇಳಿಕೊಂಡು ನಾನು ಎಲ್ಲ ಈ ಫುಲ್ ಮೆಹಂದಿ ಕಂಪ್ಲೀಟ್ ಮಾಡೋಷ್ಟರಲ್ಲಿ 11:30 ಆಗಿತ್ತು. ನಾನು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ. ಮನೆಗೆ ಬರೋಷ್ಟರಲ್ಲಿ 12 o'clock ಆಗಿತ್ತು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.